ಹಾಯ್ ಹಲೋ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ. ನಾನ್ ನಿಮ್ಮ ಪ್ರೀತಿಯ ತೇಜಸ್ ಮಾತಾಡ್ತಾ ಇರೋದು. ಮೊದಲನೇ ಬಾರಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಮರದೇ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಈ ವಿಡಿಯೋ ಯಾರಿಗೆ ಕೆಲಸದ ಅವಶ್ಯಕತೆ ಇರುತ್ತೋ ಅವರಿಗೆ ದಯವಿಟ್ಟು ಶೇರ್ ಮಾಡಿ. ಶ್ರೇಯಸ್ ಗ್ರೂಪ್ ಆಫ್ ಕಂಪನಿ, ಶ್ರೇಯಸ್ ನರ್ಸಿಂಗ್ ಹೋಮ್ ನರ್ಸಿಂಗ್ ಸರ್ವಿಸ್ ಅಂಡ್ ಕೇರ್ ಟೇಕರ್ ಕಂಪನಿ ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ. ನಮ್ಮ ಸಂಸ್ಥೆ ಇರೋದು ಪೀಣ್ಯ ಸೆಕೆಂಡ್ ಸ್ಟೇಜ್ ಹತ್ರ ನಮ್ಮ ಸಂಸ್ಥೆ ಇದೆ. ನಮ್ಮ ಸಂಸ್ಥೆಗೆ ಕೆಲಸಕ್ಕೆ ಬರುವವರಿಗೆ ಕೆಲವು ಕೆಲಸಗಳಿಗೆ ಯಾವುದೇ ವಿದ್ಯಾರ್ಹತೆ ಬೇಕಾಗಿಲ್ಲ. ಸೇವಾ ಮನೋಭಾವ ಇದ್ರೆ ಸಾಕು. ಏಜ್ ಲಿಮಿಟ್ 18 ವರ್ಷದಿಂದ 45-50 ವರ್ಷದ ಒಳಗಡೆ ತಗೋತೀವಿ. ಕನ್ನಡ, ಹಿಂದಿ, ಇಂಗ್ಲಿಷು, ಮರಾಠಿ, ತೆಲುಗು, ತಮಿಳು, ಮಲಯಾಳಂ ಯಾವುದೇ ಭಾಷೆ ಲ್ಯಾಂಗ್ವೇಜ್ ಇದ್ದು ಕೂಡ ನಮ್ಮ ಸಂಸ್ಥೆನ ಸಂಪರ್ಕಿಸಿ. ನಿಮ್ಗೆ ಕೆಲಸ ಇದ್ರೆ ಕೆಲಸ ಬೇಕಿದ್ರೆ ಹಾಕೊಡ್ತೀವಿ, ವ್ಯವಸ್ಥೆ ನಾವು ಮಾಡ್ಕೊಡ್ತೀವಿ. ಓಕೆನಾ? ಇವತ್ತು ಈ ತಿಂಗಳು ಸುಮಾರು 15ರಿಂದ 20 ಸ್ಟಾಫ್ಗಳು ಬೇಕು ಅಂತ ನಮ್ಗೆ ವೇಕೆನ್ಸಿಗಳು ಬರ್ತಿದೆ, ಕಾಲ್ಸ್ಗಳು ಬರ್ತಾ ಇದೆ ನಮ್ಗೆ. ಸೊ ಅದ ಯಾವ್ಯಾವ ರೀತಿ ಕೆಲಸ, ಅದ್ರ ಬಗ್ಗೆ ಪೇಮೆಂಟ್ ಎಷ್ಟಿದೆ ಇದೆಲ್ಲ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಮೊದಲನೇಗೆ ಕೇರ್ ಟೇಕರ್ ಸ್ಟಾಫ್ ಬೇಕು. ಕೇರ್ ಟೇಕರ್ ಅಂತಂದ್ರೆ ಪೇಷಂಟ್ ನ ನೋಡ್ಕೊಳ್ಳೋದು. ಇಲ್ಲಿ ನಾರ್ಮಲ್ ವಾಕೇಬಲ್ ಪೇಷಂಟ್ ಬರ್ತಾರೆ, ಸೆಮಿ ಬೆಡ್ ಪೇಷಂಟ್ ಬರ್ತಾರೆ, ಕಂಪ್ಲೀಟ್ ಬೆಡ್ ಪೇಷಂಟ್ ನೋಡ್ಕೊಳ್ಳೋರು ಬೇಕಾಗಿದೆ ನಮ್ಗೆ. ಮೊದಲನೇಗೆ ಈಗ ನಾರ್ಮಲ್ ವಾಕೇಬಲ್ ಪೇಷಂಟ್ ಅಂದ್ರೆ ಯಾವ ರೀತಿ ಇರುತ್ತೆ ಅಂದ್ರೆ, ಅವಾಗ ಎಕ್ಸಾಂಪಲ್ ಮಕ್ಕಳೆಲ್ಲ ಬೇರೆ ಕೆಲಸದಲ್ಲಿ ಬಿಸಿ ಇರ್ತಾರೆ, ಬೇರೆ ಕಂಟ್ರಿಲಿ ಇರ್ತಾರೆ. ಸೊ ಅವ್ರ ತಾಯಿ ನೋಡ್ಕೊಳಕ್ಕೆ ಒಬ್ರು ಅಂದ್ರೆ ಧೈರ್ಯವಾಗಿ ಅವ್ರ ಮನೇಲಿ ಯಾರು ಬೇಕು ಅನ್ನೋ ಕಾರಣಕ್ಕೋಸ್ಕರ ವಾಕೇಬಲ್ ಪೇಷಂಟ್ ನೋಡ್ಕೊಳಕ್ಕೆ ಇವ್ರನ್ನ ಕೇಳ್ತಾರೆ. ಇವ್ರ ಕೆಲಸ ಇಷ್ಟೇ, ಜಸ್ಟ್ ಅವ್ರ ಜೊತೆ ಇರೋದು, ಅವ್ರಿಗೆ ಸ್ನಾನ ಮಾಡಿಸೋದು, ಟೈಮ್ ಸರಿಗೆ ಮಾತ್ರೆಗಳು ಕೊಡೋದು, ಊಟ ತಿಂಡಿ ತಂದು ಕೊಡೋದು, ಅವ್ರನ್ನ ವಾಕಿಂಗ್ ಮಾಡ್ಕೊಂಡು ಅವ್ರ ಜೊತೆ ನಗುಮುಖವಾಗಿ ಖುಷಿಯಾಗಿ ಅವ್ರ ಜೊತೆ ಎಂಜಾಯ್ ಮಾಡ್ತಾ ಅವ್ರಿಗಿರೋದು. ಅವ್ರಿಗೆ ಸ್ಯಾಲ್ರಿ ಬಂದು ಸ್ಟಾರ್ಟಿಂಗ್ 15,000ದಿಂದ ಹಿಡಿದು 17-18,000 ತನಕ ಇರುತ್ತೆ. ಫ್ರೆಶರ್ ಕೂಡ ಅಪ್ಲೈ ಮಾಡ್ಬೋದು, ಏನೂ ಕೆಲಸ ಗೊತ್ತಿಲ್ಲ ಅಂದೋದವ್ರು ಕೂಡ ಅಪ್ಲೈ ಮಾಡ್ಬೋದು. 18ರಿಂದ 45 ವರ್ಷದೊಳಗಿರೋರು ಅಪ್ಲೈ ಮಾಡ್ಬೋದು. ಓಕೆನಾ? ನೆಕ್ಸ್ಟ್ ಬೆಡ್ ಪೇಷಂಟ್ ಅಂತ ಬರ್ತಾರೆ. ಬೆಡ್ ಮತ್ತೆ ಸೆಮಿ ಬೆಡ್ ಪೇಷಂಟ್ ಬರ್ತಾರೆ. ಮೊದಲು ಸೆಮಿ ಬೆಡ್ ಪೇಷಂಟ್ ಹೇಳ್ಬಿಡ್ತೀನಿ. ಸೆಮಿ ಬೆಡ್ ಪೇಷಂಟ್ ಅಂದ್ರೆ ಯಾವ ರೀತಿ ಇರುತ್ತೆ ಅಂದ್ರೆ, ಅವ್ರಿಗೆ ಐ ಥಿಂಕ್ ಒಂದು 80 ವರ್ಷ, 75, 90 ವರ್ಷದ ಪೇಷಂಟ್ ಇರ್ತಾರೆ. ಅವ್ರಿಗೆ ಡೈಪರ್ ಚೇಂಜ್ ಮಾಡ್ಬೇಕಾಗತ್ತೆ, ಸ್ಪಾಂಜ್ ಬಾತ್ ಮಾಡ್ಬೇಕಾಗತ್ತೆ. ಅಂದ್ರೆ ಅವ್ರ ಹೆಂಗೆ ಅಂತಂದ್ರೆ ಅವ್ರಿಗೆ ಎದ್ದು ನಡೆಯೋ ಶಕ್ತಿ ಇರಲ್ಲ. ಸೊ ಅವ್ರಿಗೆ ಮೈಯಲ್ಲಿ ಬಿಸಿನೀರಲ್ಲಿ ಮೈ ಒರೆಸ್ಕೊಂಡು ಅವ್ರನ್ನ ನೋಡ್ಕೋಬೇಕು. ಅವ್ರಿಗೆ ಡೈಪರ್ ಇರುತ್ತೆ, ಶುಗರ್ ಯೂರಿನ್ಗೋಸ್ಕರ ಹೊಟ್ಟೋಗ್ಬಿಡುತ್ತೆ, ಡೈಪರ್ ಹಾಕ್ತಾರೆ. ಸೊ ಅವ್ರನ್ನ ನೋಡ್ಕೋಬೇಕು. ಹೆಂಗೆ ಅಂತಂದ್ರೆ ಕ್ಲೀನ್ ಆಗಿ ಅವ್ರಿಗೆ ಊಟ ತಿಂಡಿ ತಿನ್ಸೋದಿರ್ಬೋದು, ಅಜ್ಜಿ ಊಟ ಮಾಡೋರಿಗೆ ಬನ್ನಿ ಅಂತ ಕರೆಯೋದಿರ್ಬೋದು, ಅವ್ರನ್ನ ಕೂಡಿಸ್ಕೊಂಡು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದು. ಅಂದ್ರೆ ಸೆಮಿ ಬೆಡ್ ಹೆಂಗೆ ಅಂದ್ರೆ ವಾಕೇಬಲ್ ಪೇಷಂಟ್ ಒಂಚೂರು ಜಾಸ್ತಿ ಎಷ್ಟಿರುತ್ತೆ ಅಂದ್ರೆ ಇಂಜೆಕ್ಷನ್ ಕೊಡೋದಿರುತ್ತೆ, ಇನ್ಸುಲೇಷನ್ ಕೊಡೋದಿರುತ್ತೆ, BP ಶುಗರ್ ಟೆಸ್ಟ್ ಮಾಡೋದಿರುತ್ತೆ. ಇದು ಬಿಟ್ರೆ ಸ್ವಲ್ಪ ಜಾಸ್ತಿ ಇರ್ಬೋದು. ಅಷ್ಟಕ್ಕೆ ಸೆಮಿ ಬೆಡ್ ಪೇಷಂಟ್ ಇರುತ್ತೆ, ನೋಡ್ಕೊಳ್ಬೇಕು. ಇದಕ್ಕೆ ನಮ್ಗೆ 18ರಿಂದ 21-22 ಸಾವಿರ ತನಕ ಸಂಬಳ ಕೊಡ್ತೀವಿ ನಾವು. ಓಕೆನಾ? ಎಕ್ಸ್ಪೀರಿಯನ್ಸ್ ಬೇಸಿಕ್ ಮೇಲೆ ಹೋಗ್ತಾ ಹೋಗುತ್ತೆ. 18ರಿಂದ 45 ವರ್ಷದವರೆಗೂ ಅಪ್ಲೈ ಮಾಡಿ. ಕಂಪ್ಲೀಟ್ ಬೆಡ್ ಪೇಷಂಟ್ ಅಂದ್ರೆ ಹೆಂಗೆ ಅಂದ್ರೆ ಹಾಸ್ಪಿಟಲ್ ಇಂದ ಡಿಸ್ಚಾರ್ಜ್ ಆಗಿರ್ತಾರೆ, ಕೋಮಾದಲ್ಲಿ ಹೊರಟೋಗ್ಬಿಟ್ಟಿರ್ತಾರೆ, ಅವ್ರಿಗೆ ಏನು ಊಟ ತಿಂಡಿ ಹೋಗ್ತಿರಲ್ಲ, ಅವ್ರು ಮಲಗುತ್ತಾವೆ, ಅವ್ರಿಗೆ ಬಟ್ಟೆ ಒರೆಸಿ, ಅವ್ರ ಬಟ್ಟೆ ಚೇಂಜ್ ಮಾಡಿ, ಅವ್ರನ್ನ ಕಂಪ್ಲೀಟ್ ಒಳ್ಳೆ ಮಗು ತರ ನೋಡ್ಕೊಳ್ಬೇಕು. ಇದಕ್ಕೆ ಯಾವುದೇ ತರ ವಿದ್ಯಾವಶ್ಯಕತೆ ಇಲ್ಲ, ವಿದ್ಯಾರ್ಹತೆ ಬೇಕಾಗಿಲ್ಲ. ಸೇವಾ ಮನೋಭಾವ ಇರೋರು ದಯವಿಟ್ಟು ನಮ್ಮನ್ನ ಸಂಪರ್ಕಿಸಿ. ಓಕೆನಾ? ಕೆಲವೊಂದ್ಸತಿ ವಿದ್ಯೆ ಬೇಕು, ಯಾವಾಗ ಸ್ವಲ್ಪ ಮಾತೆಗಳೆಲ್ಲ ಓದಕ್ಕೆ. ಇವಾಗ ಕೆಲವು ಮನೆಗಳಲ್ಲಿ ಏನಾಗಿದೆ ಅಂದ್ರೆ, ಇವಾಗ ಸಂಡೇ, ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ, ಥರ್ಸ್ಡೇ, ಫ್ರೈಡೇ ಅಂತ ಬಾಕ್ಸ್ಗಳು ಬಂದ್ಬಿಟ್ಟಿದೆ, ವಿತ್ ಟೈಮಿಂಗ್ಸ್ ಬಂದ್ಬಿಟ್ಟಿದೆ. ಏನು ಗೊತ್ತಾಗಿಲ್ಲ ಅಂತಂದ್ರೆ ನಿಮ್ಗೆ ಏನ್ ಮಾಡ್ತಾರೆ, ಬಾಕ್ಸ್ಗಳನ್ನ ಮಾತೆ ಹಾಕ್ಬಿಡ್ತಾರೆ. ಸೊ ನೀವು ಕೊಡ್ಬೋದು. ಕೆಲವೊಂದ್ ಬಾರಿ ಏನಾಗುತ್ತೆ, ಮನೆಯವರೇ ಅವರು ಮಾತ್ರೆ ಕೊಡ್ತಾರೆ, ನೀವು ಅದ್ರ ಜೊತೆ ಇರ್ಬೇಕಾಗುತ್ತೆ. ಇದು ಬೆಡ್ ಪೇಷಂಟ್. ಇದು ಸ್ಯಾಲ್ರಿ 18ರಿಂದ 22-23 ಸಾವಿರ ತನಕ ಸಂಬಳ ಬರುತ್ತೆ. ಓಕೆನಾ? ಇದು ಕೇರ್ ಟೇಕರ್ ಡ್ಯೂಟಿಗಳು ಬರುತ್ತೆ. ಇದಾದ್ಮೇಲೆ ನೆಕ್ಸ್ಟ್ ಇನ್ನೊಂದು ಪೊಸಿಷನ್ ಬರುತ್ತೆ. ಅದೇನಂತಂದ್ರೆ ಬೇಬಿ ಕೇರ್ ಟೇಕರ್. ಮಗು ನೋಡಿಕೊಳ್ಳಲು ಮಹಿಳೆಯರು ಬೇಕಾಗಿದ್ದಾರೆ. ಇದಕ್ಕೂ ಕೂಡ ಹೇಳ್ತೀನಿ, ಯಾವುದೇ ಎಜುಕೇಶನ್ ಬೇಕಾಗಿಲ್ಲ. ನೀವು PUCನೇ ಮಾಡಿರ್ಬೇಕು, ಡಿಗ್ರಿನೇ ಮಾಡ್ಬೇಕು, ನಾನು ಯಾವತ್ತೂ ಕಾರಣಕ್ಕೂ ಕೇಳಲ್ಲ. ಸೇವೆ ಮನೋಭಾವಕ್ಕಿಂತ ಹೆಚ್ಚಾಗಿ ಪ್ರೀತಿ ಬೇಕಿದಕ್ಕೆ. ಮಗು ನೋಡ್ಕೊಂಡ್ರು ಅನುಭವ ಇರಬೇಕು. ಇವಾಗ ಹುಟ್ಟಿರೋ ಮಗುವಿಂದ ಹಿಡಿದು 5 ವರ್ಷದ ಮಗುವರೆಗೂ ನೋಡ್ಕೊಳ್ಳೋಕೆ ಮಹಿಳೆಯರು ಬೇಕಾಗಿದೆ. ಬೆಂಗಳೂರು ಹೆಂಗೆ ಅಂದ್ರೆ ಇದು ಬಿಸಿ ಸಿಟಿ. ಬೆಳಗ್ಗೆ ಹೋದ್ರೆ ಅಪ್ಪ ಅಮ್ಮ ಸಂಜೆ ಬರ್ತಾರೆ, ಮಗು ನೋಡ್ಕೊಳ್ಳೋ ಯಾರು ಇರಲ್ಲ. ಕೆಲವೊಂದು ಕಪಲ್ಸ್ ಏನಿರ್ತಾರೆ, ಅಪ್ಪ ಅಮ್ಮ ಎಲ್ಲೋ ಇರ್ತಾರೆ, ಅವ್ರ ಬಿಟ್ಬಿಟ್ಟು ಇಲ್ಲಿ ಬಂದಿರ್ತಾರೆ, ಮಗು ಆಗಿರುತ್ತೆ. ಅವ್ರಿಗೆ ಬಾಣಂತನ ಅಂದ್ರೆ ಏನಂತ ಗೊತ್ತಿರಲ್ಲ. ಸೊ ಬಾಣಂತನ ಮಾಡ್ಬೇಕು, ಮಗುಗೆ ಸ್ನಾನ ಮಾಡಿಸ್ಬೇಕು, ಇವಾಗ ಹುಟ್ಟಿರೋ ಮಗುಗೆ ಮಸಾಜ್ ಮಾಡ್ಬೇಕು, ಈ ತರ ಇರುತ್ತೆ. ಇಲ್ಲಿ ಪೇಮೆಂಟ್ ಹೆಂಗಿರುತ್ತೆ ಅಂದ್ರೆ, ಸ್ಟಾರ್ಟಿಂಗ್ ಇಲ್ಲಿ 15,000 ಸ್ಟಾರ್ಟ್ ಆಗಿ 25,000 ತನಕ ಪೇಮೆಂಟ್ ಬರುತ್ತೆ. ಇಲ್ಲಿ ಹೆಂಗೆ ಅಂದ್ರೆ ಬೇಬಿ ಏಜ್ ಮೇಲೆ ಹೋಗುತ್ತೆ. ಇವಾಗ ಹುಟ್ಟಿರೋ ಮಗುಗಳಿಗೆ ಪೇಮೆಂಟ್ ಜಾಸ್ತಿ ಇರುತ್ತೆ ಕೆಲಸ ಮಾಡಕ್ಕೆ. ತುಂಬಾ ಮಗು 1.5 kg 2 kg ಈ ತರ ವೇಟ್ ತುಂಬಾ ಚಿಕ್ಕ ಮಗು ಇರುತ್ತೆ, ಅದನ್ನ ಎತ್ಕೊಳ್ಳೋದೇ ಒಂದು ಕಲೆ. ಆ ತರ ಕಲೆ ಕಲ್ತಿರೋರಿಗೆ ಮ್ಯಾಕ್ಸಿಮಮ್ ಒಂದು 20ರಿಂದ 25 ಸಾವಿರ ಸಂಬಳ ಇರುತ್ತೆ. ಅದಕ್ಕಿಂತ 1 ವರ್ಷ 2 ವರ್ಷ ಮಗುದವ್ರಿಗೆ 15, 16, 17, 18, 20 ಈ ತರನು ಪೇಮೆಂಟ್ ಇರುತ್ತೆ. ಓಕೆ? ನಿಮ್ ಕೆಲಸ ಏನಂದ್ರೆ ಮಗು ನೋಡ್ಕೊಳ್ಳೋದಷ್ಟೇ. ಮಗುಗೆ ಸ್ನಾನ ಮಾಡಿಸೋದು, ಊಟ ತಿಂಡಿ ತಿನ್ಸೋದು, ಆಟ ಆಡ್ಸೋದು. ಚಿಕ್ಕ ಚಿಕ್ಕ ಪಾಪುಗಳಿಗಾದ್ರೆ
ಡೈಪರ್ ಹಾಕೋದು ಅದಕ್ಕೂ ಕೂಡ. ಈ ತರ ಕೆಲಸಕ್ಕೆ ನಿಮ್ಗೆ 15ರಿಂದ 25,000 ತನಕ ಸಂಬಳ ಇರುತ್ತೆ. ಏಜ್ ಲಿಮಿಟ್ ಬೇಬಿ ಕೇರ್ ಅವ್ರಿಗೆ ದಯವಿಟ್ಟು ಆದಷ್ಟು ಎಲ್ಲರಿಗೂ ಹೇಳ್ತೀನಿ, ಒಂದು 25 ವರ್ಷದ ಮೇಲ್ಪಟ್ಟವ್ರನ್ನ ನಾವು ತಗೋತೀವಿ. ಏನಕ್ಕೆ ಅಂತಂದ್ರೆ 18-19 ವರ್ಷದ ಹುಡುಗಿಗೆ ಆಲ್ಮೋಸ್ಟ್ ಕೆಲಸ ಕಲ್ತಿರಲ್ಲ, ತಾಯಿ ಆದವಳಿಗೆ ತಾಯ್ತನ ಗೊತ್ತಿರುತ್ತಲ್ಲ, ಆದ್ರಿಂದ ಒಂದು 25 ವರ್ಷದ ಮೇಲ್ಪಟ್ಟಿರೋನ್ನ ಆಲ್ಮೋಸ್ಟ್ ನಾವು ತಗೊಳ್ಳೋದು. ದಯವಿಟ್ಟು ಅಪ್ಲೈ ಮಾಡಿ. ಕೆಳಗಡೆ ಕಾಣ್ತಿರೋ ನಂಬರ್ಗೆ ದಯವಿಟ್ಟು ಕರೆ ಮಾಡಿ, ನಮ್ಮ ಕೋಆರ್ಡಿನೇಟರ್ಗಳಿಂದ ಸಂಪರ್ಕ ಮಾಡ್ತಾರೆ. ಓಕೆನಾ? ಇದು ಕಂಪ್ಲೀಟ್ ಬೇಬಿ ಕೇರ್ ಟೇಕರ್ ಕೂಡ ಮುಗೀತು. ಇದಾದ್ಮೇಲೆ ನೆಕ್ಸ್ಟ್ ನರ್ಸಿಂಗ್ ಸ್ಟಾಫ್ ಗಳು ಬೇಕು. ತುಂಬಾ ಎನ್ಕ್ವೈರಿಗಳು ಬರ್ತಾ ಇರ್ತದೆ ಸರ್ ನಮ್ಗೆ ನರ್ಸಿಂಗ್ ಸ್ಟಾಫ್ ಗಳಿಗೆ ಅಂತ ಹೆಚ್ಚಾಗಿ ಕಂಪ್ಲೀಟ್ ಮೆಡಿಕಲ್ ಫೀಲ್ಡ್ ಅಲ್ಲಿ ಕೆಲಸ ಕಲ್ತಿರೋರು ಬೇಕು ನಮ್ಗೆ. ANM ನರ್ಸಿಂಗ್ ಸ್ಟಾಫ್ ಗಳು ಬೇಕಾಗುತ್ತೆ, BSc ನರ್ಸಿಂಗ್ ಸ್ಟಾಫ್ ಬೇಕು, GNM ನರ್ಸಿಂಗ್ ಸ್ಟಾಫ್ ಬೇಕು, ಪ್ಯಾರಾಮೆಡಿಕಲ್ ನರ್ಸಿಂಗ್ ಸ್ಟಾಫ್ ಗಳು ಬೇಕು. ಇವ್ರ ಕೋರ್ಸ್ ಮೇಲೆ ಇವ್ರಿಗೆ ಪೇಮೆಂಟ್ ನಿಗದಿ ಆಗ್ತಾ ಹೋಗುತ್ತೆ. ಫಸ್ಟ್ ಪ್ಯಾರಾಮೆಡಿಕಲ್ ANM ಒಂಥರ ಪೇಮೆಂಟ್, ಅದಕ್ಕಿಂತ GNM ನರ್ಸಿಂಗ್ ಸ್ಟಾಫ್ ಗಳು ಬೇಕು, ಅದಕ್ಕಿಂತ ಒಂಚೂರು BSc ನರ್ಸಿಂಗ್ ಸ್ಟಾಫ್ ಬೇಕು. ಇಲ್ಲಿ ಹೆಂಗೆ ಅಂತಂದ್ರೆ ಪೇಷಂಟ್ ಹೆಂಗೆ ಹಾಸ್ಪಿಟಲ್ ಡಿಸ್ಚಾರ್ಜ್ ಆಗಿ ಕರ್ಕೊಂಡ್ ಬಂದಿರ್ತಾರೆ, ಅವ್ರಿಗೆ ಆಕ್ಸಿಜನ್ ಇರುತ್ತೆ, ಕೆಥೆಟರ್ ಇರುತ್ತೆ, RT ಫೀಡಿಂಗ್, ಟ್ರಕಸ್ಟಮಿ ಕೇಸನ್ನ ಸೆಕ್ಷನ್ ಎಲ್ಲ ಮಾಡ್ಬೇಕಾಗುತ್ತೆ. ಸೊ ಮನೆಯವ್ರು ಯಾರು ನಾರ್ಮಲ್ ಯಾರು ಮಾಡಕ್ಕಾಗಲ್ಲ, ಅದಕ್ಕೆ ನರ್ಸಿಂಗ್ ಸ್ಟಾಫ್ ಗಳನ್ನೇ ಕರ್ಸ್ಕೊತಾರೆ. ಇದಕ್ಕೆ ಪೇಮೆಂಟ್ ಪ್ಯಾರಾಮೆಡಿಕಲ್ ANM ನರ್ಸಿಂಗ್ ಸ್ಟಾಫ್ ಇಲ್ಲ ಸ್ಟಾರ್ಟಿಂಗ್ 20-25 30,000 ತನಕ ಪೇಮೆಂಟ್ ಇರುತ್ತೆ. ಬಟ್ ನಿಮ್ಗೆ ಎಕ್ಸ್ಪೆನ್ಸ್ ಇರಬೇಕು, ಮತ್ತೆ ಸರ್ಟಿಫಿಕೇಟ್ ಕೂಡ ಕೆಲವೊಂದು ಬಾರಿ ಕೇಳ್ತಾರೆ. ಇದಾದ್ಮೇಲೆ GNM ನರ್ಸಿಂಗ್ ಸ್ಟಾಫ್ ಗಳು ತುಂಬಾ ಸ್ವಲ್ಪ VIP ಇರೋರೆಲ್ಲ ನಮ್ಗೆ GNM ನರ್ಸಿಂಗ್ ಸ್ಟಾಫ್ ಗಳು ಕಳ್ಸ್ಕೊಡಿ ಅಂತಾರೆ. ಅವ್ರದ್ದು ಕೂಡ ಅವ್ರದ್ದು ಶೆಕಸ್ಟಮಿಕ್ ಸೆಕ್ಷನ್ ಮಾಡ್ಬೇಕಾಗುತ್ತೆ, ಆಕ್ಸಿಜನ್ ಎಲ್ಲ ಕೊಡ್ಬೇಕಾಗುತ್ತೆ, ಕಂಪ್ಲೀಟ್ ಬೆಡ್ ಪೇಷಂಟ್ ಆಗಿರ್ತಾರೆ. ಅವ್ರಿಗೂ ಕೂಡ 25 ಇಂದ 35 ತನಕ ಅವ್ರಿಗೆ ಪೇಮೆಂಟ್ ಇರುತ್ತೆ. ನಿಮಗೆ ಹೇಳ್ತೀನಿ ಕೇಳ್ಕೊಳ್ಳಿ, ನಿಮ್ಗೆ ಕೆಲವೊಂದು ಬಾರಿ ಸರ್ಟಿಫಿಕೇಟ್ ಕೇಳ್ತಾರೆ, ಕೆಲವೊಂದು ಬಾರಿ ಸರ್ಟಿಫಿಕೇಟ್ ಕೇಳಲ್ಲ. PDC ಸರ್ಟಿಫಿಕೇಟ್ ಸಬ್ಮಿಟ್ ಮಾಡಲೇಬೇಕಾಗುತ್ತೆ. ಅಟ್ಲೀಸ್ಟ್ ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್ ಮಾರ್ಕ್ಸ್ ಕಾರ್ಡ್ ಆದ್ರೂ ಕೇಳಕ್ಕೆ ಹೇಳ್ತೀನಿ. ಇದಾದ್ಮೇಲೆ ತುಂಬಾ ಕ್ರಿಟಿಕಲ್ ಕೇಸ್ ಬಂತು, ತುಂಬಾ ಕ್ರಿಟಿಕಲ್ ಅಂದ್ರೆ ಕೋಮಾಗ ಹೊಟ್ಟೋಗ್ಬಿಟ್ಟಿರ್ತಾರೆ, ಆಮೇಲೆ ತುಂಬಾ ಕೇಸ್ ಮೆಡಿಕಲ್ ಇಶ್ಯೂಸ್ ಜಾಸ್ತಿ ಇತ್ತು ಅಂದ್ರೆ BSc ನರ್ಸಿಂಗ್ ಸ್ಟಾಫ್ ಗಳನ್ನ ಕೇಳ್ತೀವಿ. ಇಲ್ಲಿ ಕೆಲವೊಂದು ಬಾರಿ KHC ಸರ್ಟಿಫಿಕೇಟ್ ಇರೋರ್ನ ಮಾತ್ರ ನಾವು ತಗೋತೀವಿ. ಇವ್ರಿಗೆ ಪೇಮೆಂಟ್ 30 ಇಂದ 40-45,000 50,000 ತನಕ ನಾವು ಕೊಡ್ತೀವಿ. ಅಂದ್ರೆ 40,000 50,000 ತನಕ ಪೇಮೆಂಟ್ ಇರುತ್ತೆ. ಇವರು ತುಂಬಾ ಎಕ್ಸ್ಪೆನ್ಸ್ ಇರೋರಿಗೆ ತಕ್ಕಾಗಿ ಅವ್ರಿಗೆ ಪೇಮೆಂಟ್ ಕೊಡ್ತೀವಿ. ಓಕೆನಾ? ಇದಾದ್ಮೇಲೆ ಪೀರಿಯಡ್ NHC ನರ್ಸಿಂಗ್ ಸ್ಟಾಫ್ ಗಳು ಬೇಕು. NHC ಬೇಬಿ ನೋಡ್ಕೊಳ್ಳೋಕೆ ಅವ್ರಿಗೂ ಕೂಡ 40-50,000 ತನಕ ಪೇಮೆಂಟ್ ಇರುತ್ತೆ. ಓಕೆನಾ? ಇಲ್ಲಿ ನಿಮ್ಗೆ ಎಜುಕೇಶನ್ ಮೇಲೆ ಡಿಪೆಂಡ್ ಆಗುತ್ತೆ. ಏನು ಎಜುಕೇಶನ್ ಮಾಡಿದ್ರೆ, ಪ್ಯಾರಾಮೆಡಿಕಲ್ ಮಾಡಿದ್ರೆ, ANM ಮಾಡಿದ್ರೆ, BSc ಮಾಡಿದ್ರೆ, GNM ಗೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದಾದ್ಮೇಲೆ ಸರ್ಟಿಫಿಕೇಟ್ ಡಿಪೆಂಡ್ ಆಗುತ್ತೆ. ಅದಾದ್ಮೇಲೆ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಮತ್ತೆ ಏನ್ ಕೆಲಸ ಕಲ್ತಿದ್ರಿ ಅನ್ನೋದ್ರಲ್ಲಿ ಡಿಪೆಂಡ್ ಆಗಿ ನಿಮ್ಗೆ ಪೇಮೆಂಟ್ ನಿಗುತ್ತೆ. ಇದೇ ರೀತಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಮರೀದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಓಕೆನಾ? ಧನ್ಯವಾದಗಳು.